ರೌಡಿಯೊಬ್ಬ ಬಾಲ ಬಿಚ್ಚಿದ್ದಾನೆ. ಮಂಡ್ಯದಲ್ಲಿ ರೌಡಿ ಡೇಂಜರ್ ಶಿವನ ಅಟ್ಟಹಾಸ. ಮೀಟರ್ ಬಡ್ಡಿ ದಂಧೆ ಅಥವಾ ಮೀಟರ್ ಹಣ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಮೋಹನ್ ಅನ್ನೋ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಅಟ್ಯಾಕ್. ಶಿವನ ಶಿಷ್ಯರಿಂದ ಅಟ್ಟಹಾಸ. ಮೀಟರ್ ಬಡ್ಡಿ ಹಣ ಕೊಟ್ಟಿಲ್ಲ ಎಂದು ಮೋಹನ್ ಮೇಲೆ ಅಟ್ಯಾಕ್. ಹಲ್ಲೆ ವಿರುದ್ಧ ದೂರು ನೀಡಿದ್ದಕ್ಕೆ ನಿರಂತರ ದಾಳಿಯಾಗಿತ್ತು. ಮುಖಾಮೂತಿ ನೋಡದೆ ಮಾರಣಾಂತಿಕ ಅಟ್ಯಾಕ್. ಬಡ್ಡಿ ದುಡ್ಡಿಗೆ ಕೊಲ್ಲೋ ಹಂತಕ್ಕೆ ಹೋದ್ನ ರೌಡಿ ಶಿವ. ಮೋಹನ್ ಮೇಲೆ ಶಿವನ ಶಿಷ್ಯರಿಂದ ಡೆಡ್ಲಿ ಅಟ್ಯಾಕ್. ಬಾಲ ಬಿಚ್ಚಿದ ರೌಡಿ ಶಿವನ ವಿರುದ್ಧ ಕ್ರಮ ಯಾವಾಗ? ಡಿಜಿಪಿ ಸಲೀಂ ಅವರೇ, ಈ ರೌಡಿ ಶಿವನ ಉಪಟಳ ನೋಡಿ, ಸುಮ್ಮನೆ ಕೂತ್ಕೋಬೇಡಿ, ಇದಕ್ಕೊಂದು ನಿರ್ಧಾರ ಮಾಡಿ. ಡೇಂಜರ್ ಶಿವನ ಕ್ರೌರ್ಯಕ್ಕೆ ನಲುಗಿದ ಮಂಡ್ಯ. ರೌಡಿ ಶಿವನ ಚೇಲಾಗಳಿಂದಲೂ ಮೋಹನ್ ಮೇಲೆ ದಾಳಿ. ಡೇಂಜರ್ ಶಿವಕುಮಾರ್, ಆಕಾಶ್, ದೀಕ್ಷಿತ್ರಿಂದ ಹಲ್ಲೆ ಆರೋಪ. ಬಡ್ಡಿ ದಂಧೆ ಮಾಡುತ್ತಿದ್ದ ಡೇಂಜರ್ ಶಿವ ಬಡ್ಡಿ ಕೊಡಲಿಲ್ಲವೆಂದು ಅಟ್ಟಾಡಿಸಿ ಹೋದ ಶಿವನ ಶಿಷ್ಯರು ಅಟ್ಟಾಡಿಸ್ಕೊಂಡು ಹೊಡೆದವ್ರೆ. ಮಂಡ್ಯ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಬಳಿ ಸಂತ್ರಸ್ತನ ಮೇಲೆ ಡೆಡ್ಲಿ ದಾಳಿಯಾಗಿತ್ತು. ಮಂಡ್ಯ ಪೊಲೀಸರಿಂದ ಶಿವನ ಮೇಲೆ ಎನ್ಸಿಆರ್ ದಾಖಲಾಗಿದೆ. ಎನ್ಸಿಆರ್ ಎಫ್ಐಆರ್ ಅಲ್ಲ. ಮಂಡ್ಯ ಎಸ್ಪಿ ಶೋಭರಾಣಿ ವಿಜಯರವರೇ, ಇವನ ಮೇಲೆ ಕ್ರಮ ಯಾವಾಗ ತಗೋತೀರಿ? ಮಂಡ್ಯದಲ್ಲಿ ರೌಡಿ ಶಿವನ ಅಟ್ಟಹಾಸ ನೋಡಿ. ಈ ರೌಡಿಗಳನ್ನ ನೀವು ಹಿಂಗೆ ಸುಮ್ಮನೆ ಬಿಟ್ಟರೆ ನಾಳೆ ದಿನ ಮೋಹನ್ ಅವನ ಪ್ರಾಣಕ್ಕೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ? ಪೊಲೀಸ್ ಇಲಾಖೆ ಜವಾಬ್ದಾರಿ ಆಗುತ್ತಾ? ಅದು ಕೂಡ ಮೀಟರ್ ದಂಧೆ ಮಾಡ್ತಿದ್ದಂತೆ. ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಬಡ್ಡಿ ಕಟ್ಟಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಣ್ಣಿನ ಕೆಳಗೆ ಒಳ್ಳೆ ಕುಂಬಳಕಾಯಿ ಊದ್ಕೊಂಡಂಗೆ ಊದಿದೆ. ಸರಿಯಾಗಿ ಹೊಡೆದಿದ್ದಾರೆ. ಮಾರಣಾಂತಿಕವಾದಂತಹ ದಾಳಿ. ಕೇವಲ ರೌಡಿ ಶಿವ ಮಾತ್ರ ಅಲ್ಲದಲ್ಲೇ ಆತನ ಚೇಲಾಗಳು ಕೂಡ ಬಂದು ಹೊಡೆದಿದ್ದಾರೆ. ಹೊಡೆದಿರೋನು ರೌಡಿ. ಆತನ ಮೇಲೆ 10ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳಿದ್ದಾವೆ. ಒಬ್ಬ ಥರ್ಡ್ ರೇಟ್ ಕ್ರಿಮಿನಲ್ಗಳಿಗೆ ರೋಡ್ನಲ್ಲಿ ಓಡಾಡೋದಕ್ಕೆ ಅವಕಾಶ ಕೊಟ್ಟಂತಹ ಪೊಲೀಸ್ ಇಲಾಖೆಗೆ ನಾಚಿಕೆಯಾಗಬೇಕು. ರೌಡಿಗಳು ತಮ್ಮ ಏನದು ಅವರ ರಕ್ತದಲ್ಲೇ ಬಂದಿರತಕ್ಕಂಥ ಈ ರೌಡಿಸಮನ್ನು ಬಿಡೋದಿಲ್ಲ. ಬೇರೆ ಬೇರೆ ರೂಪದಲ್ಲಿರ್ತಾರೆ ಸಮಾಜದಲ್ಲಿ. ಬಡ್ಡಿ ದಂಧೆ ಮಾಡ್ಕೊಂಡು, ಆಟೋ ಓಡಿಸ್ಕೊಂಡು, ಕೆಲವರು ಆಟೋ ಓಡಿಸುವಂತಹದ್ದು ಅತ್ಯಂತ ಸ್ವಾಭಿಮಾನದ ಬದುಕು. ಆದರೆ ಕೆಲ ರೌಡಿಗಳು ಆಟೋ ಓಡಿಸ್ಕೊಳ್ಳೋ ಹಾಗೆ ಸೋಗನಲ್ಲಿ ಬೇರೆ ದಂಧೆಗಳನ್ನು ಮಾಡ್ತಿರ್ತಾರೆ. ಮೀಟರ್ ಬಡ್ಡಿ ಹಣ ಕೊಟ್ಟಿಲ್ಲ ಎಂದು ಮೋಹನ್ ಮೇಲೆ ಅಟ್ಯಾಕ್. ಕೇವಲ ಬಡ್ಡಿ ಹಣ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆತನ ಮೇಲೆ ಹಲ್ಲೆ ಆಗಿದೆ. ಆತ ತನ್ನ ಅಳಲನ್ನು ತೋಡ್ಕೊಂಡಿದ್ದಾನೆ. ಮೋಹನ್ ಏನು ಹೇಳ್ತಿದ್ದಾನೆ ಕೇಳಿಸ್ಕೊಂಡು. ಮಂಡ್ಯ ರೌಡಿ ಡೇಂಜರ್ ಶಿವನ ಇನ್ಸೈಡ್ ಸ್ಟೋರಿ. ಕೆದಕಿದಷ್ಟು ಬೆಚ್ಚಿ ಬೀಳಿಸುವ ಸ್ಟೋರಿ. ಡೇಂಜರ್ ಶಿವ ಮೂಲತಃ ಮಂಡ್ಯದ ಗಾಂಧಿನಗರದ ನಿವಾಸಿ. 16 ಪ್ರಕರಣಗಳನ್ನು ಹೊಂದಿರುವ ನಟೋರಿಯಸ್. ಮೈಸೂರಿನಲ್ಲಿ ನಾಗಣ್ಣ ಮರ್ಡರ್ ಕೇಸಿನ ಪ್ರಮುಖ ಆರೋಪಿ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ಡೇಂಜರ್ ಶಿವ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಪ್ರಕರಣದ ಆರೋಪಿ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಪಡೆದು ಹೊರಗಿದ್ದಾನೆ. ಹೊರಗೆ ಬಂದು ದಂಧೆ ಮಾಡಿಕೊಂಡಿದ್ದಾನೆ. ಶಿವನ ಹೆಂಡತಿ ಯೂತ್ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಯೂತ್ ಕಾಂಗ್ರೆಸ್ ನೆಲಪಾಡು ಜೊತೆ ಯೂತ್ ಕಾಂಗ್ರೆಸ್ನಲ್ಲಿ ಶಿವನ ಪತ್ನಿ ಸಕ್ರಿಯ. ಮಂಡ್ಯ ರೌಡಿ ಡೇಂಜರ್ ಶಿವನ ಇನ್ಸೈಡ್ ಸ್ಟೋರಿ. ಇದು ಬೆಚ್ಚಿ ಬೀಳಿಸುವಂತಿದೆ. ಇಂಥವರಿಗೆಲ್ಲ ರಾಜಕಾರಣಿಗಳ ಸಪೋರ್ಟ್. ಗಾಂಧಿನಗರದಲ್ಲಿರ್ತಕ್ಕಂತಹ ನಟೋರಿಯಸ್ ಕ್ರಿಮಿನಲ್ ಶಿವ ಹೆಸರು ದೇವರದು, ಮಾಡೋದು ಕಚಡ ಕೆಲಸ. ಮೈಸೂರಿನಲ್ಲಿ ನಾಗಣ್ಣನ ಮರ್ಡರ್ ಪ್ರಕರಣದಲ್ಲೂ ಪ್ರಮುಖ ಆರೋಪಿಯಾಗಿದ್ದ ಈ ಡೇಂಜರ್ ಶಿವ ಮುಖದಲ್ಲೆರಡು ಕುರುಪು, ಬೆನ್ನಲ್ಲೆರಡು ಸ್ಕ್ರ್ಯಾಪು ಎಲ್ಲ ಇಟ್ಕೊಂಡು ಓಡಾಡುವಂತಹ ಒಬ್ಬ ನಟೋರಿಯಸ್ ಕ್ರಿಮಿನಲ್. ಇವನ ಹೆಂಡ್ರು ಯೂತ್ ಕಾಂಗ್ರೆಸ್ನಲ್ಲಿ ಲೀಡರ್ ಅಂತೆ. ರೌಡಿಗಳ ಕುಟುಂಬಕ್ಕೆ ರಾಜಕಾರಣಿಗಳು ಸಪೋರ್ಟ್ ಮಾಡ್ತಾರೆ ನೋಡಿ. ವಿವೇಚನೆ ಕಳ್ಕೊಂಡು ಹಾಡು ಹಗಲೇ ಒಬ್ಬ ವ್ಯಕ್ತಿಗೆ ಹೊಡಿತಾನೆ ಅನ್ನೋದಾದ್ರೆ, ಅಲ್ರಿ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಒಬ್ಬನ ಮೇಲೆ ಒಂದು 5 ರಿಂದ 10 ಕ್ರಿಮಿನಲ್ ಕೇಸ್ಗಳ ಆದ ಕೂಡಲೇ ಆತ ಪೊಲೀಸರ ಅಬ್ಸರ್ವೇಷನ್ ಅಲ್ಲಿ ಇರಬೇಕು. ಎಲ್ಲಿಗೆ ಹೋಗ್ತವನೆ, ಏನು ಮಾಡ್ತವನೆ.
ನೀವು ಮನೆ ಮನೆಗೆ ರೇಡ್ ಮಾಡ್ತೀರಿ ಪರೇಡ್ನ ಹೆಸರಿನಲ್ಲಿ. ಆ ಸಂದರ್ಭದಲ್ಲಿ ನಿಮ್ಮ ಮುಂದೆ ಕಾಲರ್ ಗಿಲರೆಲ್ಲ ಮಡಚ್ಕೊಂಡು ಮೇಲ್ಗಡೆದ 2 ಬಟನ್ ಹಾಕೊಂಡು ಕೈ ಕಟ್ಟು ನಿಂತಿರ್ತಾರೆ ಈ ಅವಿವೇಕಿಗಳು. ಅವರ ಮೇಲೆ ನಿರಂತರವಾದ ಕಣ್ಣುಗಳು ನಿಮ್ಮದಾಗಬೇಕು. ತಿಂಗಳಿಗಿಷ್ಟು ಕೊಡೋ ಕಣ್ಣು ಮುಚ್ಚಿ ಕೂತಿರ್ತೀನಿ ಅನ್ನೋ ತರಹ ಆಗಬಾರದು. ಅವನೆಲ್ಲ ರೌಡಿಗರು, ಕನ್ನಡ ಪರ ಹೋರಾಟಗಾರರಲ್ಲ. ಆ ಅವಿವೇಕಿಗಳ ಮೇಲೆ ನೀವು ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. ಕರುಣೆಗೆ ಯಾವ ಅವಕಾಶವನ್ನೂ ಕೊಡಬಾರದು. ಅವರ ವಿರುದ್ಧ ಸಿಂಪತಿಗಳನ್ನು ತೋರಿಸೋದಕ್ಕೆ ಅವ್ರು ಯಾರು ಅಂಗವಿಕಲರಲ್ಲ, ಕೈಕಾಲೆಲ್ಲ ನೆಟ್ಟಗಿದೆ. ಕಣ್ಣಲ್ಲೇ ಭಯಪಡಿಸ್ತಾರೆ ಜನರನ್ನ, ಕಣ್ಣಲ್ಲೇ ಕ್ರೋಧ ತುಂಬಿದ ನೋಟದಲ್ಲಿ ಸಮಾಜದಲ್ಲಿ ಭಯಭೀತಿಯನ್ನು ಸೃಷ್ಟಿ ಮಾಡ್ತಾರೆ ನಟೋರಿಯಸ್ಗಳು. ಚಕ್ರಬಡ್ಡಿ ದಂಧೆ ಮಾಡ್ತಿದ್ದಾನೆ ಅಂದ್ರೆ ಸುಲಭದ ಮಾತೆ, ಸುಲಭದ ಮಾತಾ? ಇನ್ನು ಈ ಶಿವನ ಕೆದಕಿದಷ್ಟು ಬೆಚ್ಚಿ ಬೀಳಿಸುವ ವರದಿಗಳು ಬಹಿರಂಗ ಆಗ್ತಾ ಇದೆ. ಈ ರೌಡಿ ಶಿವನ ಅಟ್ಟಹಾಸ ಒಂದೆರಡಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಡೆಸ್ಕ್ನಿಂದ ಸೀನಿಯರ್ ರಿಪೋರ್ಟರ್ ಅಶ್ವಥ್ ಈಗ ನೇರ ಸಂಪರ್ಕದಲ್ಲಿ. ಇನ್ನು ಈ ರೌಡಿ ಶಿವನ ಅಟ್ಟಹಾಸ ನಿಜಕ್ಕೂ ಕೂಡ ಸಮಾಜದಲ್ಲಿ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಕೇವಲ ಬಡ್ಡಿ ದಂಧೆ ವಿಚಾರದಲ್ಲಿ ಬಡ್ಡಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ಅಮಾಯಕ ವ್ಯಕ್ತಿಯ ಮೇಲೆ ದಾಳಿ ನಡೆಸ್ತಾನೆ ಅನ್ನೋದಾದ್ರೆ ನಿಜಕ್ಕೂ ಕೂಡ ಎಸ್ ಅಶ್ವಥ್, ಈ ನಟೋರಿಯಸ್ ರೌಡಿ ಈತನ ವಿಚಾರ ಕೆದಕಿದಷ್ಟು ಕೂಡ ಬೆಚ್ಚಿ ಬೀಳಿಸುವಂತಹ ಮಾಹಿತಿಗಳು ಬರ್ತಾ ಇದೆ. ಏನಿದೆ ಈತನ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಶ್ವಥ್? ಖಂಡಿತ ಸಾಹಿಲ್, ಮಂಡ್ಯ SP ಶೋಭಾ ರಾಣಿಯವರು ಈ ಸ್ಟೋರಿಯನ್ನ ಮಿಸ್ ಮಾಡಲೇಬಾರದು. ಯಾಕೆಂತಂದ್ರೆ ಒಬ್ಬ ನಟೋರಿಯಸ್ ಪಾತಕಿಯ ಅವನ ಹಿನ್ನೆಲೆ ಮತ್ತೆ ಅವನು ಯಾವ ರೀತಿಯಾಗಿ ಸಮಾಜಕ್ಕೆ ಕಳಂಕವಾಗಿದ್ದ ಅನ್ನೋದ್ರ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ನಾನು ವಿವರವನ್ನು ಕೊಡ್ತೀನಿ. ಈತನ ಹೆಸರು ಡೇಂಜರ್ ಶಿವ ಅಂತೇಳಿ, ಮೂಲತಃ ಮಂಡ್ಯ ಜಿಲ್ಲೆಯ ಗಾಂಧಿನಗರದ ನಿವಾಸಿ. ಈತನ ಮೇಲೆ ಸುಮಾರು ಏನಿಲ್ಲ ಅಂದ್ರೂ ಕೂಡ ಇವತ್ತಿಗೂ ಈತನ ಮೇಲೆ ಸುಮಾರು 10ಕ್ಕೂ ಹೆಚ್ಚು ಪ್ರಕರಣಗಳು ಕೂಡ ಇರುವಂತಹದ್ದು. ಅದರಲ್ಲಿ ಕೊಲೆ ಯತ್ನ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಪ್ರಕರಣಗಳು ಕೂಡ ಈತನ ಮೇಲೆ ಇರುವಂತಹದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ಈಗ ನಿನ್ನೆ ಈತ ಒಂದು ಇಶ್ಯೂ ಮಾಡ್ಕೊಂಡಿರುವಂತಹದ್ದು. ಅಂದ್ರೆ ಈತ ಮೂಲತಃ ಗಾಂಧಿನಗರದ ನಿವಾಸಿ ಆಗಿದ್ರು ಕೂಡ ಈತ ವ್ಯವಹಾರ ಇಡೀ ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದಲ್ಲಿ, ಅದರಲ್ಲೂ ಕೂಡ ಬಡ್ಡಿ ವ್ಯವಹಾರದಲ್ಲಿ ಈತ ಎತ್ತಿದ ಕೈ ಅಂತ ಹೇಳ್ಬೋದು. ಅಂದ್ರೆ ಕಡಿಮೆ ಅಂದ್ರೆ ಸಣ್ಣ ಪುಟ್ಟ ಏನು ಅಲ್ಲಿ ಕೆಲಸ ಮಾಡುವಂತಹ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರಿಗೆ ಎಲ್ಲರಿಗೂ ಒಂದಷ್ಟು ಹಣವನ್ನ ಕೊಟ್ಬಿಟ್ಟು ಅವ್ರಿಗೆ ಇಂತಿಷ್ಟು ಬಡ್ಡಿ ಅಂತ ವಸೂಲಿ ಮಾಡ್ತಾ ಇದ್ದ. ಜೊತೆಗೆ ಈತ ಬಡ್ಡಿ ಹಣದಲ್ಲೇ ಈತ ಅತಿ ಹೆಚ್ಚು ಹಣವನ್ನು ಕೂಡ ಗಳಿಕೆ ಮಾಡಿದ್ದ. ಜೊತೆಗೆ ರಾಜಕೀಯ ಒಂದಷ್ಟು ಟಚ್ ಕೂಡ ಈತ ಹೊಂದಿದ್ದ. ಅಂದ್ರೆ ಈತನ ಹಿನ್ನೆಲೆಯನ್ನ ಕೆದರ್ಕೋದಾದ್ರೆ ಈತನ ಮೇಲೆ ಸುಮಾರು 10ಕ್ಕೂ ಹೆಚ್ಚು ಪ್ರಕರಣಕ್ಕೂ ಕೂಡ ದಾಖಲಾಗಿರುವಂಥದ್ದು. ಆದ್ರೆ ಈಗ ಸದ್ಯಕ್ಕೇನಪ್ಪ ಅಂತಂದ್ರೆ ಈ ಡೇಂಜರ್ ಶಿವನ ಈಗ ಯಾಕೆ ಈ ಪ್ರಕರಣ ಇವನ ಮೇಲೆ ಈಗ ಯಾಕೆ ಈ ತರ ಸುದ್ದಿ ಆಯ್ತು ಅನ್ನೋದು ನೋಡೋದಾದ್ರೆ, ನಿನ್ನೆ ಸಂಜೆ ಈತ ಏನು ಒಬ್ಬ ವ್ಯಕ್ತಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಅದು ಯಾವ ರೀತಿ ಅಂತಂದ್ರೆ ನಿಜವಾಗ್ಲೂ ಆ ದೃಶ್ಯಗಳನ್ನು ನೋಡಿದ್ರೆ ನಮಗೂ ಕೂಡ ಶಾಕ್ ಆಗುತ್ತೆ. ಯಾಕೆಂತಂದ್ರೆ ಅಷ್ಟ್ರ ಮಟ್ಟಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಅದು ಯಾವ ಕಾರಣಕ್ಕೋಸ್ಕರ ಅಂತೇಳಿ ಹಣವನ್ನ ಕೊಡ್ಲಿಲ್ಲ, ಬಡ್ಡಿ ಹಣವನ್ನ ಕೊಡ್ಲೇ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆತನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವಂಥದ್ದು. ಈತನ ಮೇಲೆ ಈಗಾಗಲೇ ಅಂದ್ರೆ ಡೇಂಜರ್ ಶಿವನ ಮೇಲೆ ಒಂದು NCR ಕೂಡ ದಾಖಲಾಗಿರುವಂಥದ್ದು. ಅಂದ್ರೆ ನಿನ್ನೆ NCR ಕೂಡ ದಾಖಲಾಗಿತ್ತು. ಈಗ ಅದು NCR ಈಗ FIR ಗೆ ಕನ್ವರ್ಟ್ ಕೂಡ ಆಗಿ ಈತನನ್ನ ಈಗ ಡೇಂಜರ್ ಶಿವನನ್ನ ಮಂಡ್ಯ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಅಂದ್ರೆ ಮಂಡ್ಯ ಪೊಲೀಸರು ಈತನ ಹಿನ್ನೆಲೆಯನ್ನ ಕೆದಕಿದ್ರು. ಅಂದ್ರೆ ಈತನ ಮನೆಗೆಲ್ಲ ಹೋಗಿ ವಿಚಾರಣೆಯನ್ನು ಕೂಡ ಮಾಡಿದ್ರು. ಆಗ ಈತ ಯಾರು ಏನು ಎತ್ತರದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೂಡ ಗೊತ್ತಾಗುತ್ತೆ. ಅಂದ್ರೆ ಈತ ಹಿಂದೆ ಮೈಸೂರಲ್ಲಿ ಒಂದು ಕೊಲೆ ಕೇಸಲ್ಲಿ, ಅಂದ್ರೆ ಮೈಸೂರಲ್ಲಿ ನಾಗಣ್ಣ ಅಂತೇಳಿ ಅವರ ಒಂದು ಮರ್ಡರ್ ಕೇಸಲ್ಲಿ ಈತ ಪ್ರಮುಖ ಆರೋಪಿಯಾಗಿದ್ದ. ಆ ಒಂದು ಕೊಲೆ ಕೇಸಲ್ಲಿ ಈತ ಕನ್ವಿಕ್ಟೆಡ್ ಕೂಡ ಆಗಿದ್ದ. ಅಂದ್ರೆ ಜೀವಾವಧಿ ಶಿಕ್ಷೆಗೆ ಕೂಡ ಗುರಿಯಾಗಿದ್ದ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂತಹ ವ್ಯಕ್ತಿ ಇವತ್ತು ಇಡೀ ಮಂಡ್ಯವನ್ನೇ ಎಲ್ಲ ಒಂದ್ ಕಡೆ ಮಂಡ್ಯದ ಜನರನ್ನೇ ಬಡ್ಡಿ ಹಣದಲ್ಲಿ ಅವರ ಮೇಲೆ ಒಂದು ದಬ್ಬಾಳಿಕೆಯನ್ನ ಮಾಡಿಕೊಂಡು ಆ ರೀತಿಯಾದಂತಹ ಒಂದು ಉಪಟಳವನ್ನು ಕೂಡ ಮಾಡ್ತಾ ಇದ್ದ. ಸೊ ಈತ ಅಂದ್ರೆ ನಾಗಣ್ಣ ಅವರ ಮರ್ಡರ್ ಕೇಸಲ್ಲಿ ಈತ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ. ಅದಾದ ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಈತನಿಗೆ ಬೇಲ್ ಕೂಡ ಆಗುತ್ತೆ. ಬೇಲ್ ಸಿಕ್ಕ ನಂತರ ಈತ ಏನು ರಿಲೀಸ್ ಆಗಿದ್ದ, ಅಂದ್ರೆ ರೀಸೆಂಟ್ ಆಗಿ ರಿಲೀಸ್ ಆಗಿ ನಿನ್ನೆ ಏನು ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿರುವಂತದ್ದು ಮೋಹನ್ ರಾಜ್ ಅಂತೇಳಿ, ಆತನ ಮೇಲೆ ಹಲ್ಲೆ ಮಾಡಿ ಈಗ ಪೊಲೀಸರ ಅತಿಥಿಯಾಗಿರುವಂಥದ್ದು. ಅಂದ್ರೆ ಇವನ ಬ್ಯಾಕ್ ಗ್ರೌಂಡ್ ಅನ್ನ ಮತ್ತಷ್ಟು ನಾವು ಕೆದಕಿದಂತಹ ಸಂದರ್ಭದಲ್ಲಿ ಈತನ ವೈಫ್ ಕೂಡ ಏನು ಅಂದ್ರೆ ಯೂತ್ ಕಾಂಗ್ರೆಸ್ ಅಲ್ಲಿ ನಲಪಾಡಿದ್ರಲ್ಲ, ಅವರ ಒಂದು ಅಧ್ಯಕ್ಷದ ಅವಧಿಯಲ್ಲಿ ಯೂತ್ ಕಾಂಗ್ರೆಸ್ ಅಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಂತವರು. ಜೊತೆಗೆ ಈತ ಕೂಡ ಒಂದಷ್ಟು ಲೋಕಲ್ ಅಲ್ಲಿ ಅಂದ್ರೆ ಸಣ್ಣ ಪುಟ್ಟ ರಾಜಕೀಯದಲ್ಲೂ ಕೂಡ ಗುರುತಿಸಿಕೊಂಡಿದ್ದ. ಸೊ ಈಗ ಈತ ಏನು ಮೋಹನ್ ರಾಜ್ ಅವರ ಮೇಲೆ ಹಲ್ಲೆ ಮಾಡಿ ಈಗ ಸಿಗಾಕೊಂಡಿರುವಂಥದ್ದು. ಈಗ ಮತ್ತೆ ಈತನ
ಒಂದು ಬೇಲ್ ಕೂಡ ಕ್ಯಾನ್ಸಲ್ ಆಗುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಂಡ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದಷ್ಟು ರಾಜಿ ಸಂಧಾನಗಳು ಕೂಡ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರುವಂತದ್ದು. ಅಂದ್ರೆ ಈಗಾಗಲೇ ಏನು ಈ ಸುದ್ದಿ ಒಂದು ವೈರಲ್ ಆಯ್ತು, ಅಂದ್ರೆ ಈಗಾಗಲೇ ಪೊಲೀಸರು ಕೂಡ ಏನು ಡೇಂಜರ್ ಶಿವ ಅವರ ಮನೆ ಮೇಲೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಅವನ ಫಾರ್ಚುನರ್ ಕಾರ್ ಆಗಿರ್ಬೋದು ಅಥವಾ ಅವರ ಮನೆ ಆಗಿರ್ಬೋದು ಅದೆಲ್ಲವನ್ನೂ ಕೂಡ ನೋಡಿದ್ರು. ಸೊ ಆ ಒಂದು ಸಂದರ್ಭದಲ್ಲಿ ಆ ಒಂದು ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತು. ವೈರಲ್ ಆದ ನಂತರ ಡೇಂಜರ್ ಶಿವನ್ಗೆ ಒಂದು ಸ್ವಲ್ಪ ನಡ್ಕ ಕೂಡ ಶುರುವಾಗುತ್ತೆ. ಅಂದ್ರೆ ಈಗಾಗಲೇ ಮೊದಲೇ ಅವನು ಜಾಮೀನಿನ ಮೇಲೆ ಹೊರಗಡೆ ಇದ್ದ. ಸೊ ಮತ್ತೆ ಏನಾದ್ರು ಜಾಮೀನು ಅಂದ್ರೆ ಬೇಲ್ ಏನಾದ್ರು ರದ್ದಾಗ್ಬಿಡುತ್ತೆ ಅನ್ನೋ ಒಂದು ಭಯ ಕೂಡ ಆತನಿಗಿರೋದು. ಸೊ ಹಾಗಾಗಿ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದಷ್ಟು ರಾಜಿ ಸಂಧಾನಗಳು ಕೂಡ ನಡೀತಾ ಇದ್ದೇವೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರುವಂತಹದ್ದು. ಸಾಹಿಲ್, ಅಶ್ವಥ್, ಇನ್ನು ಈ ಪ್ರಕರಣದಲ್ಲಿ ಎರಡು ವಿಚಾರಗಳನ್ನ ತಾವು ವಿವರಿಸಬೇಕಾದ್ರೆ ನಾನು ಗಮನಿಸ್ತಾ ಇದ್ದೆ. ಒಂದು, ಈತನ ಪತ್ನಿಗೆ ಒಂದು ಪಕ್ಷ ಅವಕಾಶ ಕೊಡುತ್ತೆ, ಆಕೆ ಒಂದು ಸ್ಥಳೀಯ ನಾಯಕಿ. ಜೊತೆಗೆ ಈತನ ಪ್ರಕರಣ ಆರಂಭಿಕವಾಗಿ ಕೇವಲ NCR ಆಗುತ್ತೆ, ಅದಾದ ನಂತರ ನೀವು ಹೇಳ್ತಾ ಇದ್ರಿ FIR ಕೂಡ ದಾಖಲಾಯಿತು ಅಂತ. ಇಲ್ಲಿ ಪೊಲೀಸರು ಕೂಡ ಸರಿಯಾದ ರೀತಿಯಲ್ಲಿ ಗಮನಿಸ್ತಾ ಇಲ್ಲ, ಇದನ್ನು ಗಂಭೀರವಾಗಿ ಪರಿಗಣಿಸ್ಕೊತಾ ಇಲ್ಲ. ಇನ್ನು ಕಾಂಗ್ರೆಸ್ ಕೂಡ ಈ ತರಹದ ವ್ಯಕ್ತಿಗಳ ಕುಟುಂಬಕ್ಕೆ ಸ್ಥಳೀಯ ನಾಯಕತ್ವವನ್ನು ಕೊಡುತ್ತೆ ಅನ್ನೋದಾದ್ರೆ ನಿಜಕ್ಕೂ ಕೂಡ ದುರಂತ ಅಲ್ವಾ ಅಶ್ವಥ್? ಖಂಡಿತ ಸಾಹಿಲ್, ಯಾಕೆಂತಂದ್ರೆ ಈಗಾಗಲೇ ಇವನ ಒಂದು ಹಿನ್ನೆಲೆಯನ್ನ ಗಮನಿಸಿದಾಗ ನೋಡ್ತಾ ಇದ್ರೆ ಈತ ಏನು ಕೇವಲ ಒಬ್ಬ ನಾರ್ಮಲ್ ವ್ಯಕ್ತಿ ಅಲ್ವೇ ಇಲ್ಲ, ಈತ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದ್ರೆ ಈತ ಅವನ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಅವನ ಒಂದು ಹಿಸ್ಟ್ರಿಯನ್ನು ಕೆದಕ್ತಾ ಇದ್ರೆ ಇವನಿಗೆ ಸ್ಥಳೀಯ ರಾಜಕಾರಣಿಗಳಾಗಿರ್ಬೋದು ಅಥವಾ ಯಾರೇ ಆಗಿದ್ರು ಕೂಡ ಇವನನ್ನ ಗಡೀಪಾರು ಮಾಡಬೇಕಾಗಿತ್ತು. ಯಾಕೆಂತಂದ್ರೆ ಈತ ಒಂದು ಮರ್ಡರ್ ಕೇಸಲ್ಲಿ, ಅದು ಮೇಯ್ನು ಮೈಸೂರಲ್ಲಿ ನಡೆದಂತಹ ಒಂದು ಮರ್ಡರ್ ಕೇಸಲ್ಲಿ ಈತ ಮೇಯ್ನು ಆರೋಪಿ ಕೂಡ ಆಗಿದ್ದಾನೆ. ಜೊತೆಗೆ ಆತನಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗಿದೆ. ಜೀವಾವಧಿ ಶಿಕ್ಷೆ ಆಗಿದ್ರು ಕೂಡ ಅವನಿಗೆ ಕನ್ವಿಕ್ಟ್ ಆಗಿದ್ರು ಕೂಡ ಆತ ಬೇಲ್ ಮೇಲೆ ಕೂಡ ಇದ್ದಾನೆ. ಬೇಲ್ ಮೇಲೆ ಇದ್ದಾನೆ ಅಂತಂದ್ರೆ ಅವನು ಎಲ್ಲವನ್ನೂ ಮುಚ್ಕೊಂಡಿರ್ಬೇಕಾಗಿತ್ತು. ಆದ್ರೆ ಈಗ ನಿನ್ನೆ ಏನ್ ಮಾಡಿದ್ದಾನೆ ಅಂತಂದ್ರೆ, ನಿನ್ನೆ ಎಲ್ಲೋ ಒಂದ್ ಕಡೆ ಅಂದ್ರೆ ಬಡ್ಡಿ ಹಣವನ್ನ ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಜೊತೆಗೆ ನೀವಾಗಲೇ ಕೇಳಿದಂಗೆ ಈಗಾಗಲೇ ಯೂತ್ ಕಾಂಗ್ರೆಸ್ ಅಲ್ಲೂ ಕೂಡ ಇವನ ವೈಫು ಅಂದ್ರೆ ಇವನ ಹೆಂಡತಿ ಆ ಸ್ಥಾನವನ್ನು ಕೂಡ ಗಿಟ್ಟಿಸಿಕೊಂಡಿರುವಂಥದ್ದು. ಯೂತ್ ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಸಕ್ರಿಯವಾಗಿ ಆಕೆ ಕೂಡ ಅಂದ್ರೆ ಆ ಒಂದು ಕ್ಷೇತ್ರದಲ್ಲಿ ಗಾಂಧಿನಗರ ಒಂದು ಏನು ಊರಿದೆಯಲ್ಲ ಆ ವಾರ್ಡ್ ಅಲ್ಲಿ ಆಕೆ ಕೂಡ ಸಾಕಷ್ಟು ಪ್ರಬಲಳು ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರುವಂಥದ್ದು. ಸೊ ಇಷ್ಟೆಲ್ಲ ಪ್ರಾಬಲ್ಯ ಇರುವಂತಹ ವ್ಯಕ್ತಿ, ಜೊತೆಗೆ ಒಂದಷ್ಟು ರಾಜಕೀಯ ಹಿನ್ನೆಲೆ ಇರುವಂತಹ ವ್ಯಕ್ತಿ. ಸೊ ಹಾಗಾಗಿ ಈತನ ಮೇಲೆ ಪೊಲೀಸರು ಒಂದು ಹದ್ದಿನ ಕಣ್ಣು ಇಡಬೇಕಾಗುತ್ತೆ. ಯಾಕೆಂತಂದ್ರೆ ಈಗಾಗಲೇ ಮೈಸೂರಿನ ಅಂದ್ರೆ ಮಂಡ್ಯ ಜಿಲ್ಲೆ SP ಆಗಿರುವಂತಹ ಶೋಭಾ ರಾಣಿ ಅವರು ಇಂತಹ ರೌಡಿ ಆಕ್ಟಿವಿಟೀಸ್ ಅಂದ್ರೆ ರೌಡಿ ಹಿನ್ನೆಲೆಯುಳ್ಳ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಅಂದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೂಡ ಜರುಗಿಸುವಂತಹ ಒಂದು ಕೆಲಸವನ್ನು ಈಗಾಗಲೇ SP ಶೋಭಾ ರಾಣಿ ಅವರು ಕೂಡ ಮಾಡ್ತಿರುವಂಥದ್ದು. ಸೊ ಹಾಗಾಗಿ ಇವನ ಕೇಸಲ್ಲಿ ಅಂದ್ರೆ ಡೇಂಜರ್ ಶಿವನ ಕೇಸಲ್ಲಿ ಮುಂದೆ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ, ಯಾಕೆಂತಂದ್ರೆ ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಕೂಡ ಈತನ ಮೇಲೆ ಇದ್ದಂತಹ ಒಂದು ಜಾಮೀನನ್ನು ರದ್ದು ಮಾಡುತ್ತಾ ಅಥವಾ ಏನ್ ಮಾಡ್ಬೋದು ಅಥವಾ ಅಪೀಲ್ ಏನಾದ್ರು ಹೋಗ್ತಾರೆ ಪೊಲೀಸರು ಈ ಒಂದು ಪ್ರಕರಣವನ್ನ ಇಟ್ಕೊಂಡು, ಅಂದ್ರೆ ಏನೇ ಆ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದ್ರಲ್ಲ ಆ ವ್ಯಕ್ತಿಯ ಕೇಸನ್ನ ಇಟ್ಕೊಂಡು ಇವನ ಜಾಮೀನನ್ನ ರದ್ದು ಮಾಡ್ಲಿಕ್ಕೆ ಏನಾದ್ರು ಮತ್ತೆ ಏನಾದ್ರು ಅಪೀಲ್ ಹೋಗ್ತಾರ, ಅದೆಲ್ಲವನ್ನೂ ಕೂಡ ಮುಂದೆ ನೋಡ್ಬೇಕಾಗುತ್ತೆ. ಆದ್ರೆ ಇದೆಲ್ಲವೂ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವನು ಈಗ ಐ ಪ್ರೊಫೈಲ್ ವ್ಯಕ್ತಿ ಆಗಿರೋದ್ರಿಂದ ಸೊ ಪೊಲೀಸರ ಮೇಲೆ ಒಂದು ಒತ್ತಡವನ್ನು ತರುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಿರುತ್ತೆ. ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ ರಾಜಿ ಸಂಧಾನಕ್ಕೆ ಯಾರು ಹಲ್ಲೆಗೊಳಗಾದಂತಹ ವ್ಯಕ್ತಿ ಇದಾರಲ್ಲ ಅವರ ಪೋಷಕರನ್ನ ಕರೆಸಿ ಆ ವ್ಯಕ್ತಿಯನ್ನ ಕರೆಸಿ ರಾಜಿ ಸಂಧಾನ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಿರುವಂತದ್ದು. ಸೊ ಇಲ್ಲಿ ರಾಜಿ ಸಂಧಾನವೇನಾದ್ರೂ ಆಯ್ತು ಅಂತಂದ್ರೆ, ಯಾಕಂತಂದ್ರೆ ಆ ವ್ಯಕ್ತಿಗೆ ಕಣ್ಣಿನ ಭಾಗ ನೋಡ್ತಾ ಇದ್ರೆ ಕಣ್ಣಿನ ಭಾಗ ಕಂಪ್ಲೀಟ್ ಆಗಿ ಊದ್ಕೊಂಡಿರುವಂತದ್ದು. ಈ 307 ಕೇಸ್ ಈಗ ಬುಕ್ ಆಗಿರುವಂತದ್ದು. ಅಂದ್ರೆ ಈಗಾಗಲೇ ಏನು ಈ ಒಂದು ಕೇಸ್ ಸೆಕ್ಷನ್ ಅಡಿಯಲ್ಲಿ ಅವನ ಬೇಲ್ 100% ಈಗ ರಿಜೆಕ್ಟ್ ಆಗ್ಲೇಬೇಕಾಗುತ್ತೆ. ಸೊ ಹಾಗಾಗಿ ಈಗ ಏನಾಗುತ್ತೆ ಮುಂದೆ ಅಂದ್ರೆ ಒಂದು ವೇಳೆ ಏನಾದ್ರೂ ಸ್ಟೇಷನ್ ಅಲ್ಲಿ ಏನಾದ್ರೂ ಕಾಂಪ್ರಮೈಸ್ ಮಾಡ್ತಾರಾ, ಅಥವಾ ಕಾಂಪ್ರಮೈಸ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಪೊಲೀಸರು ಎಲ್ಲ ಒಂದ್ ಕಡೆ ಇವನ ಮೇಲೆ ಒಂದು ಸಾಫ್ಟ್ ಕಾರ್ನರ್ ತೋರಿಸ್ತಾರೆ ಅಂತ ಅನ್ಸುತ್ತೆ. ಸೊ ಖಂಡಿತವಾಗ್ಲೂ ಇಂಥ ವ್ಯಕ್ತಿಗಳ ಮೇಲೆ ಸಾಫ್ಟ್ ಕಾರ್ನರ್ ತೋರಿಸಲೇಬಾರದು. ಸೊ ಹಾಗಾಗಿ ಪೊಲೀಸರು ಯಾವ ರೀತಿಯಾಗಿ ಈ ಕೇಸನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ಈಗ ಕುತೂಹಲ ಇರುವಂತದ್ದು. ಸಾಹಿಲ್, ಥ್ಯಾಂಕ್ ಯು ಅಶ್ವಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಒಬ್ಬ ನಟೋರಿಯಸ್ ಥರ್ಡ್ ರೇಟ್ ಕ್ರಿಮಿನಲ್ ಅನ್ನ ಮಂಡ್ಯದಲ್ಲಿ ಹಾಡ ಹಗಲೇ ನೀವು ಮೇಯದಕ್ಕೆ ಬಿಡ್ತೀರಿ. ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆ ಆರಂಭಿಕವಾಗಿ NCR ಹಾಕುತ್ತಾರೆ ಅಂದ್ರೆ ಈ ಪ್ರಕರಣವನ್ನ ಅಷ್ಟು ಗಂಭೀರವಾಗಿ ನೀವು ಪರಿಗಣಿಸಿಕೊಂಡಿಲ್ಲ ಅಂತ ಅರ್ಥ. ಏನು ಮಾಡ್ತಾ ಇದೆ? ಬಾಲ ಬಿಚ್ಚುತ್ತಿದ್ದಾನೆ ರೌಡಿ, ಆತನ ವಿರುದ್ಧ ಕ್ರಮ ಆಗಬೇಕಿಲ್ಲದಿದ್ರೆ ಜನ ಬಂದು ಠಾಣೆಗೆ ಮುತ್ತಿಗೆ ಹಾಕೋ ಕಾಲ ಬಂದಿತ್ತು. ಹುಷಾರ್. ಸೊ ಇವೆಲ್ಲವೂ ಕೂಡ ಮಂಡ್ಯದಲ್ಲಿ ನಡೀತಾ ಇದೆ. ಆರಂಭಿಕವಾಗಿ ಪ್ರಾಥಮಿಕ ಓದಿ NCR ಹಾಕ್ತಾರೆ. NCR ಅನ್ನೋದು ಆ ಪ್ರಕರಣವನ್ನ ಕಂಪ್ಲೇಂಟ್ ಮಾಡಾದ್ಮೇಲೆ ನಾವು ಬಂದು ನಮ್ಮ ಸ್ಟ್ಯಾಂಡಲ್ಲೇ ಬಂದು ಹೊಡೆದಾನೆ. ಸ್ಟೇಷನಿಂದ ಬಂದು ಆಚೆ 5 ನಿಮಿಷ ಆಗಿರಲಿಲ್ಲ, ಬಂದು ಸ್ಟ್ಯಾಂಡಲ್ಲೇ ನುಗ್ಗಿ ಗಲಾಟೆ ಮಾಡಿ ನಾನು ಜೀವ ಬೆದರಿಕೆ ಹಾಕಿದ ಕಂಪ್ಲೇಂಟ್ ಮಾಡಿದೆ. ಕಂಪ್ಲೇಂಟ್ ಮಾಡಿ 10 ನಿಮಿಷ ಆಗಿಲ್ಲ,
ಸ್ಟೇಷನಿಂದ ಆಚೆ ಬಂದಮೇಲೆ ಸ್ಟೇಷನಲ್ಲಿ ವಾರ್ನ್ ಮಾಡೋದ್ಮೇಲೂ ಬಂದು ನನಗೆ ಬಂದು ಗಲಾಟೆ ಮಾಡು ಹೊಡೆದವನೇ ಸರ್. ಡೇಂಜರ್ ಶಿವಾನು ಸ್ಟೇಷನ್ ಕಂಪ್ಲೇಂಟ್ ಮಾಡಾದ್ಮೇಲೂ ಬಂದು ನಮ್ಮ ಸ್ಟ್ಯಾಂಡಲ್ಲೇ ಬಂದು ಹೊಡೆದವನೇ. ಸೊ ಇದು ಮಂಡ್ಯ ರೌಡಿ ಡೇಂಜರ್ ಶಿವನ ಕರ್ಮಕಾಂಡ. ಆತನ ವಿರುದ್ಧ 16 ಕೇಸುಗಳಿದ್ದಾವೆ. ಏನು ಕರ್ನಾಟಕಕ್ಕಾಗಿ ಹೋರಾಟ ಮಾಡಿದವನಲ್ಲ ಅವನು, ಥರ್ಡ್ ರೇಟ್ ಕ್ರಿಮಿನಲ್ ರೀ. ಮರ್ಡರ್ ಕೇಸ್ನಲ್ಲೆಲ್ಲ ಆರೋಪಿ. ಆ ಆರೋಪಿ ಇವತ್ತು ದಂಧೆ ಮಾಡ್ತಾನೆ ಮಂಡ್ಯದಲ್ಲಿ. ಇನ್ನು ಎಂತೆಂಥವರಿಗೆಲ್ಲ ಅವಕಾಶ ಕೊಡ್ತೀರಿ ರಾಜಕೀಯದಲ್ಲಿ. ಆಕೆಯ ಹೆಂಡ್ರು ಸ್ಥಳೀಯ ನಾಯಕಿ ಅಂತೆ ಕಾಂಗ್ರೆಸ್ನಲ್ಲಿ. ಎಂಥವರನ್ನ ಆಯ್ಕೆ ಮಾಡಬೇಕು, ಎಂಥವರಿಗೆ ನಾಯಕತ್ವ ಕೊಡಬೇಕು ನೋಡಿ. ಆತನ ಹೆಂಡತಿಯ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ಗಳಿಲ್ಲ. ಆದರೆ ಹೇಳ್ತಾ ಇರೋದು ವಿಚಾರಕ್ಕೆ, ಇನ್ನು ಹೆಂಡತಿಯ ಅಧಿಕಾರವನ್ನು ಗಂಡ ಕ್ರಿಮಿನಲ್ ಬಳಸ್ಕೊಂಡ್ರೆ ಏನು ಗತಿ? ರಾಜಕೀಯ ಅಧಿಕಾರವನ್ನು ಗಂಡ ಏನಾದರೂ ದುರುಪಯೋಗ ಪಡಿಸಿಕೊಂಡ್ರೆ ಗತಿ ಏನು? ಆತನಿಂದ ಈ ಕ್ರೈಮ್ಗಳಿಗೆ ಬೆಂಬಲ ಸಿಕ್ಕದಂಗಾಗಲ್ವಾ ರಾಜಕೀಯ ಲಾಭಗಳು? ಸೊ ಇವೆಲ್ಲ ಪ್ರಶ್ನೆಗಳು ಕೂಡ ಉದ್ಭವಗೊಳ್ಳುತ್ತೆ. ಸಂಬಂಧಪಟ್ಟಂಥ ಇಲಾಖೆ ತಕ್ಷಣವೇ ಎಚ್ಚೆತ್ತುಕೊಂಡು ಈ ಕ್ರಿಮಿನಲ್ಗಳ ವಿರುದ್ಧ ಸಮರ ಸಾರಬೇಕು. ಇಲ್ಲದಿದ್ದರೆ ಇವರ ಉಪಟಳದಿಂದ ಸಮಾಜ ನೊಂದುಕೊಳ್ಳುತ್ತೆ. ಈ ತರಹದ ಅನೇಕ ಸಂತ್ರಸ್ತರು ತಮ್ಮ ಅಳಲನ್ನು ತೋಡಿಕೊಡಬೇಕಾದಂತಹ ಪರಿಸ್ಥಿತಿಗಳು ಉಂಟಾಗ್ತವೆ. ಸೊ ಥರ್ಡ್ ರೇಟ್ ಕ್ರಿಮಿನಲ್ಸ್ಗಳಿಗೆ ಸರಿಯಾದ ರೀತಿಯಲ್ಲಿ ಕ್ರಮ ಜರುಗದೇ ಇದ್ದರೆ ಸಮಾಜದಲ್ಲಿ ಮತ್ತಷ್ಟು ಆತಂಕಗಳು ಸೃಷ್ಟಿಯಾಗ್ತವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.